ಮನಸ್ಸ ಸ್ಮರಿಸ್ತಾ ಈ ನಮ್ಮ ಎಲ್ಲ ಯಕ್ಷಗೀತೆಯ ಬಂಧುಗಳನ್ನು ನಾನು ಮನಸ್ಪೂರ್ವಕವಾಗಿ ವಂದಿಸ್ತಾ ಅವರನ್ನು ಸ್ವಾಗತಿಸ್ತಾ ಶುಭಾಶಯವನ್ನು ಹೇಳ್ತಾ, ನಾವೆಲ್ಲ ನಿರಂತರವಾಗಿ ಈ ನೆಮ್ಮದಿಯ ಕೇಂದ್ರದಲ್ಲಿ ಪ್ರತಿನಿತ್ಯ ಯಕ್ಷಗಾನದ ಚಟುವಟಿಕೆಯನ್ನು ಮಾಡುವ ಮೂಲಕ ಯಕ್ಷಗಾನದ ಆರಾಧನೆಯನ್ನು ನಡೆಸ್ತಾ ಬಂದಿದ್ದೇವೆ. ಇದೊಂದು ಪುಣ್ಯ ನೆಲ. ನಾವು ಮಾಡ್ತಾ ಇರುವಂತಹ ಈ ಕೆಲಸವೂ ಕೂಡ ಒಂದು ಆರಾಧನೆ, ಒಂದು ಪುಣ್ಯತಮವಾದ ಕೆಲಸ ಎನ್ನುವಂಥ ಶ್ರದ್ಧೆಯಲ್ಲಿ ನಾವು ಪಡ್ಕೊಂಡಿದ್ದೇವೆ. ಈ ಒಂದು ಕಲಾರಾಧನೆಯ ಕೈಂಕರ್ಯದಲ್ಲಿ ಸಾಗುತ್ತಾ ಇರುವಾಗ ನಮಗೆ ಹೇಗೆ ಒಂದು ಕುಟುಂಬಕ್ಕೆ, ಜೀವನಕ್ಕೆ ನಮ್ಮ ಪಿತೃಗಳ ಒಂದು ಹರಕೆ ಆಶೀರ್ವಾದ ಹೇಗೆ ಬೇಕೋ ಹಾಗೆ ಯಕ್ಷಗಾನದಲ್ಲಿ ನಮ್ಮ ನೆಲಕ್ಕೆ ದುಡಿದವರ, ಶ್ರಮಿಸಿದವರ, ದಣಿದವರ ಒಂದು ಆಶೀರ್ವಾದವು ನಮಗೆ ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಈಗ ಕಳೆದ ಒಂದು 15 ದಿನದ ಅವಧಿಯಲ್ಲಿ ಯಕ್ಷಗಾನಕ್ಕೆ ದುಡಿದ ಬಿಡಿದ ಮಹಾನ್ ಚೇತನಗಳು ನಮ್ಮೊಂದಿಗೆ ಇಲ್ಲಿಂದ ಆಗಲೇ ಅವರು ಪಂಚತ್ವವನ್ನು ಸೇರಿದ್ದಾರೆ. ಹಾಗಾಗಿ ಇದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಒಂದು 2 ಮಾತು ನುಡಿನವನ್ನು ಸಲ್ಲಿಸಲೇಬೇಕು. ನಮ್ಮ ಕರ್ತವ್ಯ. ಬಾಳೆಹತ್ತ ವಿಷ್ಣುವಾಗೋದು ಅಂದರೆ ಬಹುಶಃ ಈ ಯಕ್ಷಗಾನ ಪ್ರಪಂಚದಲ್ಲಿ ಅವರನ್ನು ತಿಳಿದಿದ್ದವರಿಲ್ಲ. ಉತ್ತರ ಕನ್ನಡದಲ್ಲಿ ಬಹುಶಃ ಬಾಳೆಹತ್ತ ಭಾಗವತರು ಅಂದರೆ ತುಂಬ ಪ್ರಸಿದ್ಧವಾದ ಹೆಸರು. ತಾಳ ಲಯ ರಾಗದಲ್ಲಿ ಅವರು ತುಂಬ ಶಾಸ್ತ್ರೀಯವಾದ ಕೆಲಸವನ್ನು ಮಾಡಿದರು. ಹೊಸದೊಡ್ಡ ಭಾಗವತರವರು ಯಕ್ಷಗಾನದ ಗುರು, ಯಕ್ಷಗಾನದ ಋಷಿಗಳು ಅಂತ ಹೇಳಿಸ್ಕೊಂಡಿದ್ದಾರೆ. ಅಂತಹ ಈ ಹೊಸದೊಡ್ಡ ಭಾಗವತರವರು ಬಾಳೆಹತ್ತ ಭಾಗವತರಲ್ಲಿ ಅಭ್ಯಾಸ ಮಾಡಿದ್ದಾರೆ ಅಂತಂದರೆ ಅವರ ಹಿರಿಮೆ ಗರಿಮೆ ಎಷ್ಟಿರ್ಬೋದು ಅಂತ ನಾವೆಲ್ಲ ಅರ್ಥ ಮಾಡಬೇಕು. ಅಂತಹ ಬಾಳೆಹತ್ತ ಭಾಗವತರವರು ಈಗ ಕಳೆದ ವಾರ ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಅಂತಹ ದಿವ್ಯಚೇತನವನ್ನು ನಾವು ಇವತ್ತು ಸ್ಮರಿಸಲೇಬೇಕು. ಅವರ ಆ ಯಕ್ಷಗಾನದ ಸಾಧನೆಯನ್ನು ಸ್ಮರಿಸಲೇಬೇಕು. ಅವರ ಆಶೀರ್ವಾದವನ್ನು ಬೇಡ್ತಾ, ಅವರಿಗೆ ಸಾಹಿತ್ಯವನ್ನು ನಾವು ಕೇಳ್ಕೊಳ್ತಾ, ಈ ಒಂದು ಯಕ್ಷಗಾನದ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಮನಸ್ಪೂರ್ವಕವಾಗಿ ನಾವು ಅವರಿಗೆ ನುಡಿ ನಮ್ಮನ್ನು ಸಲ್ಲಿಸುವ ಮೂಲಕ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ. ಹಾಗೆ ಯಕ್ಷಗೀತೆಯ ಈ ಒಂದು ಕುಟುಂಬದ ಒಂದು ಭಾಗವಾಗಿ, ಒಂದು ನಾಡಿಮಿಡಿತವಾಗಿ ನಮ್ಮೊಂದಿಗೆ ಸದಾ ಇರ್ತಾ ಇದ್ದವರು ಯಜ್ಞೇಶ್ವರ ನಾಯ್ಕ ಅಂತ. ಅವರು ಇಲ್ಲಿ ಮಾರಿಕಾಂಬ ಹೈಸ್ಕೂಲ್ನ ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಕ್ಕಳು ನಮ್ಮ ಈ ಯಕ್ಷಗೀತೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ಅವರ ಮನೆಯವರು ಕೂಡ ಇಲ್ಲಿ ಈ ಯಕ್ಷಗೀತೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಒಂದು ವಯಸ್ಸಿಗೆ ಮನುಷ್ಯ ಸಹಜವಾಗಿ ಈ ಲೋಕವನ್ನು ಆಗಲೇಬೇಕು. ಆದರೆ ಯಜ್ಞೇಶ್ವರ ನಾಯಕರ ಸಾವು ತುಂಬ ದುಃಖಕರವಾದ ಸಂಗತಿಯನ್ನು ನಮಗೆಲ್ಲ ಕೊಟ್ಟಿದೆ. ಆದರೆ ಆ ವಿಧಿಯ ಸಂಕಲ್ಪಕ್ಕೆ ನಾವು ನಮ್ಮಿಂದ ಯಾವುದೇ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಯಕ್ಷಗೀತೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೆನ್ನೆಲುವಾಗಿ ನಿಂತವರು. ಯಾವ ಕಾರ್ಯಕ್ರಮದಲ್ಲೂ ಯಜ್ಞೇಶ್ವರ ನಾಯಕರು ತಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಬಂದವರು. ಅವರು ಬಹುಶಃ ಅವರ ಅನುಪಸ್ಥಿತಿ ನಮ್ಮೊಂದು ದೊಡ್ಡ ಕೊರತೆಯಾಗಿ ಕಾಣಬಹುದು. ಅಂಥವರನ್ನು ನಾವು ಇವತ್ತು ಸ್ಮರಿಸಲೇಬೇಕು. ಹಾಗಾಗಿ ನಮ್ಮೆಲ್ಲರ ಮನಸ್ಪೂರ್ವಕವಾದಂತಹ ಈ ನಮನವನ್ನು ಅವರ ದಿವ್ಯಚೇತನಕ್ಕೆ ಸಲ್ಲಿಸ್ತಾ, ಹೆಚ್ಚು ಮಾತು ಬೇಡ, ನಮ್ಮೆಲ್ಲರ ಮಾತಿಗಿಂತ ಹೆಚ್ಚಾಗಿ ನಾವು ಈ ಒಂದು ಅಗಲದ ಚೈತನ್ಯಕ್ಕೆ ನಮ್ಮೆಲ್ಲರ